ಹಾಲಿನ ಮೀಸೆ. ಸರ್, ನೀವ್ಯಾಕೆ ಬರಕ್ ಹೋದ್ರಿ? ಏನ್ ಹಿಂಗೆ ಮಾಡೋದೆಲ್ಲ ಇಂಥದ್ದೇ. ವೆಯ್ಟ್ ಕಮಲಿ ಅವರೇ, ನಾನು ನಿಮಗೆ ಬರೀ ಹಾಲು ಕೊಟ್ಬಿಟ್ಟು ಗುಡ್ ನೈಟ್ ಹೇಳಿ ಹೋಗೋದಕ್ಕೆ ಬಂದೆ ಅನ್ಕೊಂಡ್ರ? ಬನ್ನಿ ನನ್ನ ಜೊತೆ. ಸರ್, ಈಟದ್ನ ಗೆಲ್ಗೆ ಹೇಳಿದ್ನಲ್ಲ, ಬನ್ನಿ ನನ್ನ ಜೊತೆ. ಇಲ್ಲಿ ಈ ಜೋಡಿ ನೋಡಿದ್ರೆ ಶಿವ ಪಾರ್ವತಿ ನೋಡ್ದಂಗೆ ಆಯ್ತಾ ಇದೆ. ಆದ್ರೆ ಆ ಅನಿಷ್ಟ ಇವ್ರ ಮಧ್ಯೆನೆ ಬಂದು ನಂದಿಯಾಗಿ ನುಗ್ತಾಳಲ್ಲ, ದೆವ್ವ ಮೆಟ್ಕೊಂಡಿರೋಳನ್ನ ಸುಮ್ಕೆ ಬಿಡ್ಬಾರ್ದು. ಶಾಕಿನಿ ಡಾಕಿನಿ ಮಿನಿ ಮಿನಿ ಎಲ್ಲ ಬಿಡಿಸ್ಬೇಕು. ಲೇ ಅನಿಕಾ, ನಿಂಗೈತೆ ಇರು ಬಂದೆ. ಕೇಳಬೇಕು ಅಂತಿರೋದನ್ನ ಕೇಳು ಗೌರಿ, ಸಂಕೋಚ ಏಕೆ? ಗುರುಗಳೇ, ಕಮಲಿ ಮದುವೆ ರಿಸಿಯಪ್ಪವ್ರ ಜೊತೆ ನಿಗದಿ ಆಗೈತೆ. ಓ, ಬಹಳ ಸಂತೋಷ. ಆದರೆ ನನಗೆ ಸಂತೋಷಕ್ಕಿಂತ ಸಹನೆ ದಿಗಿಲಾಯ್ತೈತೆ. ನನ್ನಿಂದ ಅವಳಿಗೇನ ತೊಂದರೆ ಆಯ್ತದೇನೋ ಅಂತ ಕ್ಷಣ ಕ್ಷಣಕ್ಕೂ ನನಗೆ ಕೊರಗು ಜಾಸ್ತಿ ಆಯ್ತೈತೆ ಗುರುಗಳೇ. ಅವಳಿಗೇನು ಆಗಕ್ಕಿಲ್ಲ ಅಲ್ವಾ ಗುರುಗಳೇ? ರಿಸಿಯಪ್ಪರ ಮನೇಲಿ ಎಲ್ಲರೂ ಒಳ್ಳೆಯ ಅಂತ ನನ್ನ ಬುದ್ಧಿ ಹೇಳಿದ್ರು ಒಳ ಮನಸ್ಸು ಬೇರೆ ಏನೋ ಹೇಳ್ತೈತೆ. ನನ್ನ ಭೂತಕಾಲ, ನನ್ನ ಮಗಳು ಭವಿಷ್ಯ ಆಗದೆ ಇರಲಿ ಅನ್ನೋದೇ ನನ್ನ ಬಲವಾದ ಪ್ರಾರ್ಥನೆ. ಅವಳಿಗೇನು ತೊಂದರೆ ಆಗಕ್ಕಿಲ್ಲ ಅಲ್ವಾ? ಅವಳು ಸಂತೋಷವಾಗಿ ಖುಷಿಯಾಗಿ ಇರ್ತಾಳಲ್ವಾ ಗುರುಗಳೇ? ಯೋಳಿ ಗುರುಗಳೇ. ಸತ್ಯ ಕಹಿಯಾಗಿರುತ್ತೆ. ತಾಯಿ ಜೀವ ನಿಂದು. ಖಂಡಿತ ನೀನು ಹೀಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಮ್ಮೆಲ್ಲರನ್ನು ಮೀರಿದ ಆಟ ಅವನದ್ದು. ನಡೆಯೋದನ್ನ ನೀನು ಏನೇ ಮಾಡಿದರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಗೌರಿ. ಗುರುಗಳೇ, ನೀವೇ ಹಿಂಗೆ ಹೇಳ್ಬಿಟ್ರೆ ಏನು ಗತಿ ಗುರುಗಳೇ? ಹೇಳಿದ್ನಲ್ಲ ಗೌರಿ, ಸತ್ಯ ಕಹಿ ಅಂತ. ನಾನು ನಿನಗೆ ಸಕ್ಕರೆ ಮಾತಾಡಿ ಸುಳ್ಳು ಭರವಸೆ ಕೊಡ್ತಾ ಇಲ್ಲ. ಅದೇ ಸಮಯಕ್ಕೆ ಆಗೋದೆಲ್ಲ ಕೆಟ್ಟದ್ದೇ ಆಗುತ್ತೆ ಅಂತಲೂ ಹೇಳ್ತಾ ಇಲ್ಲ. ಆಗಬೇಕಾದ್ದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದೆ ಅಷ್ಟೇ. ಅವನ ಆಟ ಇನ್ನೂ ಎಷ್ಟು ಸ್ವಾರಸ್ಯಕರವಾಗಿರುತ್ತೆ ಅಂತ ಕಾದು ನೋಡೋಣ. ರಿಷಿ ಸರ್, ಎಲ್ಲಿಗೆ ಹೋಯ್ತಿದ್ದೀರಾ? ಓ, ಉತ್ತರ ಹೇಳಿದ್ರೇನೆ ಹೆಜ್ಜೆ ಮುಂದೆ ಇಡೋದ ನೀವು? ಸರ್, ನೀವು ನನಗೇನ ಊಟ ಕೊಡಿಸ್ಬೇಕು ಅಂತ ಕರ್ಕೊಂಬಂದಿದ್ರೆ ಬೇಡ ಸರ್, ಬನ್ನಿ ವಾಪಸ್ ಹೋಗುಮ. ಯಾಕೆ?
ನಂಗೆ ಊಟ ಬ್ಯಾಡ ಸರ್. ಅಯ್ಯೋ, ನಿಮ್ಗೆ ಒಳ್ಳೆ ರುಚಿಯಾಗಿರೋದು ಏನಾದ್ರು ಕೊಡ್ಸೋಣ ಅನ್ಕೊಂಡೆ. ಮನ್ಸು ಯಾಕೋ ಒಂಥರ ಐತೆ ಸರ್, ಬ್ಯಾಡ. ಓ, ಅದಕ್ಕೆ ನನ್ನೆದೂ ಜೋರಾಗಿ ಹೊಡ್ಕೋತಿತ್ತು. ಏನು? ಹಾ, ಅದು ನಿಮ್ಮ ಮನ್ಸು ಸರಿ ಇಲ್ಲ, ನೀವು ಯಾಕೋ ಒಂಥರ ಇದ್ದೀರಾ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು. ಏನು ಹಾಗೆ ನೋಡ್ತೀರಾ? ಬನ್ನಿ, ಪ್ರಶ್ನೆ ಯಾವುದು ಕೇಳದೆ ಜೊತೆಗೆ ಬನ್ನಿ, ಹೇಗೆ ಬರ್ತೀರಾ ಅಂತ ನೋಡೋಣ. ಸರ್, ಎಲ್ಲೋಯ್ತಿದ್ದೀರಾ? ನನ್ನ ಹೋಗೋಣ ಅಂದ್ಬಿಟ್ಟು ನೀವೇ ವಾಪಸ್ ಹೋಯ್ತಿದ್ದೀರಲ್ಲ. ಥ್ಯಾಂಕ್ಸ್ ಸರ್, ಬೆಚ್ಚಗಾಯ್ತು. ನನಗೂ ಅಷ್ಟೆ. ಏನು? ಓಕೆ ಅಂದ. ಸರ್, ಒಂದು ವೇಳೆ ನಿಮ್ಮ ಕಾರ್ನಾಗ ಈ ಜಾಕೆಟ್ ಇರಲಿಲ್ಲ ಅಂದರೆ ಏನು ಮಾಡ್ತಿದ್ರಿ? ನಾನೇ ನಿಮ್ಮ ಕಮಲಿ ಅವರೇ, ನೀವಿಂಥ ಪ್ರಶ್ನೆ ಕೇಳಿದ್ರೆ ನಂಗೊಂಥರ ಆಗತ್ತೆ. ನೀವು ಇನ್ನೋಸೆಂಟಾಗೇ ಕೇಳಿರ್ಬೋದು, ಆದರೆ ನನ್ನ ಮನಸ್ಸಿಗೆ ನಾಟಕ ಮಾಡೋಕ್ಕೆ ಬರಲ್ವೇ? ಹೊರಗಿನ ಚಳಿಗಿಂತ ನಿಮ್ಮ ಮಾತಿನ ಚಳಿಗೆ ಹೃದಯ ಹೆಬ್ಬಗಟ್ಟಿದೆ. ನೀವೇ ಅದನ್ನು ನಾರ್ಮಲ್ ಮಾಡಬೇಕು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಗೆಟ್ ಔಟ್! ನನ್ನ ರೂಮಿಗೆ ಯಾಕೆ ಬರ್ತಿದ್ಯಾ? ಹೋಗೆ! ಬಿಡಿ ಹುಚ್ಚಿ! ನಾನೇನು ಮಾಡಿದ್ದೆ ನಿನಗೆ? ಬಿಡಿ! ಇವತ್ತ ನಿನ್ನ ಬುಡಕಿಲ್ಲ ಕಣೆ. ಎಂತವ್ರಿಗಾದ್ರೂ ತಾಳ್ಮೆಗೊಂದು ಮಿತಿ ಇರ್ತೈತೆ. ಪ್ರತಿ ಕಿತ ನೀನ್ ನಮ್ ಕಮ್ಲಿಗೆ ತೊಂದರೆ ಕೊಟ್ಟಾಗ್ಲುವೆ ಅವಳು ನಿಂಗೇನು ಮಾಡೋದ್ ಬೇಡ, ಸುಮ್ಕೆ ಬಿಟ್ಬಿಡಮ್ಮ ಅಂತ ಹೇಳ್ತಾನೆ ಬಂದವಳೆ. ನಾನು ಏಟೋ ಕಿತ ಅಲ್ಲಿ ಕಚ್ಕೊಂಡು ಸುಮ್ಮನಾಗಿವ್ನಿ. ಆದ್ರೆ ನಿನ್ನ ಆಟ ಕಮ್ಮಿ ಆಗ್ಲೇ ಇಲ್ಲ ಕಣೆ. ಅದೆಷ್ಟೇ ಕಾಟ ಕೊಡ್ತೀಯ ನಮ್ ಕಮ್ಲಿಗೆ. ರಿಸಿ ಸರ್ ಪಿರುತಿಯಿಂದ ಕೊಟ್ಟಿರೋ ಸೂಗಳನ್ನ ಒಳ್ಳೆ ನಾಯಂಗ್ ಕತ್ತರಿಸಿ ಬಿಸಾಕಿದ್ಯಲ್ಲ, ಥೂ ನಿನ್ನ. ನಿಲ್ಸು. ನೋಡು ನಿಂಗಿ, ಐ ಆಮ್ ಗಿವಿಂಗ್ ಯು ಯೋರ್ ಫೈನಲ್ ವಾರ್ನಿಂಗ್. ಸುಮ್ಮನೆ ಹೊರಟೋಗು, ನನ್ನನ್ನು ಕೆಣಕ್ಬೇಡ. ಏಯ್, ಮೊದ್ಲು ಕೆಣಕಿದ್ ಯಾರೇ? ಯಾರು? ನೋಡು, ಪ್ರತಿ ಕಿತ ನಮ್ ಕಮ್ಲಿ ದಾರಿಗೆ ನೀನ್ ಅಡ್ಡ ಬರ್ತಾ ಇದ್ಯಾ? ಇದು ಸರಿ ಇರಕ್ಕಿಲ್ಲ ಅನಿಕಾ. ಮೊದಲು ನಿನ್ ಕಮಲಿಗೆ ಹೇಳು, ನನ್ ಋಷಿಯಿಂದ ದೂರ ಹೋಗಕ್ಕೆ. ಏಯ್, ನಮ್ ಕಮಲಿಗ್ ಬುದ್ಧಿ ಹೇಳೋಷ್ಟು ನೀನೇನ್ ದೊಡ್ಡೋಳಲ್ಲ ಕಣೆ. ನೋಡ್ತಾ ಇರೋ, ನಾನು ಹೇಳ್ತೀವ್ನಿ. ನಿನ್ನ ಕಣ್ಣು ಮುಂದೆನೆ ರಿಸಿ ಸಾರ್ಗೂ ಕಮಲಿಗೂ ನಿಶ್ಚಿತಾರ್ಥ ನಡೆಯುತ್ತೆ. ನಿನ್ ಕೈಲಿ ಏನು ಮಾಡಕ್ಕಾಗದೆ ನೀನ್ ಹೊಟ್ಟೆ ಉರ್ಕೊಂಡೇ ಉರ್ಕತ್ಯ. ನೋಡು, ಇದೇ ನನ್ನ ಚಾಲೆಂಜು. ಕಮಲಿ ಅವರೇ, ಕಣ್ಮುಚ್ಚಿ. ಹಾ? ಕಣ್ಮುಚ್ಚಿ.
ಹೇಳ್ತಿದ್ದೀನಲ್ಲ, ಕಣ್ಮುಚ್ಚಿ. ಕಮಲಿ ಅವರ ಕಣ್ಬಿಡಿ. ಕಮಲಿ ಅವರೇ ಬನ್ನಿ. ಕಮಲಿ ಅವರೇ ಇಷ್ಟ ಆಯ್ತಾ? ಇಂಗ್ಲಿಷಲ್ಲಿ ಒಂದು ಜೋಕ್ ಇದೆ ಕಮಲಿ ಅವರೇ. ಹಾ ಹೇಳಿ ಸರ್. ನೀವು ಹೇಳೋ ಜೋಕ್ ಕೇಳಿ ಸ್ಯಾನೆ ದಿವಸ ಆಯ್ತು. ಕ್ಲಾಸ್ನಾಗಿದ್ದಾಗ ಕೇಳ್ತಿದ್ದಿದ್ದು. ದೊಡ್ಡ ಜೋಕ್ ಏನಲ್ಲ, ಹಾಗೆ ನೆನಪಾಯ್ತಷ್ಟೆ. ಹೇಳಿ ಸರ್. ಮದುವೆ ಆನಿವರ್ಸರಿಗೆ ಹೆಂಡತಿ ಗಂಡನ ಹತ್ರ ಕೇಳ್ತಾಳಂತೆ, ಈ ವರ್ಷ ನೀವು ಕೊಡಿಸುವಂಥ ಗಿಫ್ಟು ನಮ್ಮಿಬ್ರು ಪ್ರೇಮ ಸಂಕೇತವಾಗಿರಬೇಕು, ನಮ್ಮಿಬ್ರ ಪ್ರೀತಿನ ಪ್ರತಿಫಲಿಸೋ ಹಾಗಿರಬೇಕು ಅಂತ. ಡೈಮಂಡ್ ನೆಕ್ಲೇಸು ಅಥವಾ ಕಾಸ್ಟ್ಲಿ ಜ್ಯುವೆಲರಿನೋ ಇನ್ನೇನೋ ಕೊಡಿಸ್ತಾನೆ ಅಂತ ಹೆಂಡತಿ ಲೆಕ್ಕಾಚಾರ. ಆದರೆ ಗಂಡ ಅಂತೂ ಪರಮ ಜುಗ್ಗ. ಈ ಕಂಜೂಸ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತಗೊಳ್ಳುವಂಥ ಆಸಾಮಿ. ಗಂಡ ಸಂಜೆ ಮನೆಗೆ ಬರ್ತಾನೆ, ಕೈಯಲ್ಲಿ ದೊಡ್ಡ ಬಾಕ್ಸು. ಹೆಂಡತಿಗೆ ಫುಲ್ ಖುಷಿ, ಏನಪ್ಪ ಇಷ್ಟು ದೊಡ್ಡ ಬಾಕ್ಸ್ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಫುಲ್ ಎಕ್ಸೈಟಲ್ಲಿ ಆ ಬಾಕ್ಸ್ನ ತಗೊಂಡು ಓಪನ್ ಮಾಡ್ತಾಳೆ. ಏನಿತ್ತು ಸರ್? ಬೈ ಒನ್ ಗೆಟ್ ಒನ್ ಆಫರಲ್ಲಿ ಶೂಸ್ ತಗೊಂಬಂದಿದ್ದ. ಅಯ್ಯಯ್ಯೋ, ಶೂನಾ? ಎಕ್ಸಾಕ್ಟ್ಲಿ. ಹೆಂಡತಿನೂ ಹೀಗೆ ಶಾಕ್ ಆಗ್ತಾಳೆ, ಗಂಡನ್ನ ಕೋಪದಲ್ಲಿ ನೋಡ್ತಿದ್ದಾಳೆ. ಇದು ನಮ್ಮ ಪ್ರೇಮ ಸಂಕೇತನ, ನಮ್ಮಿಬ್ರು ಪ್ರೀತಿನ ಪ್ರತಿಫಲಿಸುವಂಥ ಗಿಫ್ಟ ಇದು ಅಂತ ಫುಲ್ ಕೂಗಾಡ್ತಾಳೆ. ಅದಕ್ಕೆ ಗಂಡ ಫುಲ್ ಕಾಮ್ ಆಗಿ, ಚಿನ್ನ ಊರೆಲ್ಲ ತಿರುಗ್ದೆ, ಆದರೆ ಐ ಲವ್ ಯು ಸೋ ಮಚ್ ಅಂತ ಹೇಳಿ ಕೊಡುವಂಥ ಗಿಫ್ಟ್ ಯಾವುದೂ ಸಿಗಲಿಲ್ಲ. ಅದಕ್ಕೆ ಐ ಲವ್ ಯು ಶೂ ಮಚ್ ಅಂತ ಇದನ್ನು ತೊಗೊಂಬಂದೆ ಅಂತಾನೆ. ಈ ಥರ ಕೆಟ್ಟು ಜೋಕ್ಗೂ ನಗ್ತಿದ್ದಾರೆ ಅಂದರೆ ಪಕ್ಕ ನನ್ನ ಮೇಲೆ ಕೋಪ ಇಲ್ಲ. ಕಮಲಿ ಅವರೇ, ನಿಮಗೆ ನಿಜವಾಗ್ಲೂ ಇಷ್ಟ ಆಯ್ತಾ? ಓ, ಐ ಲೈಕ್ ಇಟ್ ಟೂ ಮಚ್. ಬನ್ನಿ ಕಮಲಿ ಅವರೇ. ಕಮಲಿ ಅವರೇ ಕೂತ್ಕೊಳ್ಳಿ. ಬನ್ನಿ. ಗಾಡ್, ನಿದ್ದೆ ಹಾಳು ಮಾಡಕ್ಕಂತಾನೆ ಕಾಲ್ ಮಾಡ್ತಾರೆ. ಹಲೋ. ಹಲೋ ಅನಿಕಾ, ನಾನು ಋತ್ವಿಕ್. ಏನು? ಓಹೋ, ಇನ್ನೂ ಸಿಟ್ಟಲ್ಲಿದ್ಯಾ ಅನ್ಸತ್ತೆ. ಇಬ್ರು ಒಟ್ಟಿಗಿದ್ದೀರಾ? ನಾನೇನಾದರೂ ಕಾಲ್ ಮಾಡಿ ತೊಂದರೆ ಕೊಟ್ನಾ? ಸಾರಿ. ಹೇಯ್, ಏನು ಮಾತಾಡ್ತಿದ್ಯಾ? ಏನಿಲ್ಲ ಅನಿಕಾ,
ಸರ್ಪ್ರೈಸ್ ಹೇಗಿತ್ತು ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ವಾಟ್ ಸರ್ಪ್ರೈಸಾ? ಏಯ್, ಕುಡ್ದಿದ್ ನೆತ್ತಿಗೇರಿದ್ಯಾ? ಯಾರಿಗೋ ಫೋನ್ ಮಾಡಕ್ ಹೋಗಿ ನನಗ್ ಮಾಡಿ ತಲೆ ತಿಂತಿದ್ಯಾ? ಇಡೋ ಫೋನು. ಹೇ ಅನಿಕಾ, ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಕಾಲ್ ಮಾಡಿದ್ದು. ವಾಟ್ಸ್ ರಾಂಗ್ ವಿತ್ ಯು? ರಿಷಿ ಅವ್ನ ಹುಡುಗಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನನ್ನ ಶೂ ಅಂಗಡಿ ಕೀ ತೊಗೊಂಡೋದ. ನಿನಗೆ ಸರ್ಪ್ರೈಸ್ ಇಷ್ಟ ಆಯ್ತಾ? ನನ್ನ ಅಂಗಡಿ ಹೇಗಿದೆ ಅಂತ ಕೇಳಕ್ಕೆ ಕಾಲ್ ಮಾಡಿದ್ರೆ ನೀನು ನೋಡಿದ್ರೆ ಶೂ ಅಂಗಡಿ ಕೀನಾ ನನಗ್ ಸರ್ಪ್ರೈಸ್ ಕೊಡಕ್ ಹೋಗವನು. ವಾಟ್? ಋಷಿ ನನ್ನ ಹತ್ರ ಏನಂದ ಅಂದೆ? ರಿಷಿ ಅವ್ನ ಹುಡುಗಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನನ್ನ ಹತ್ರ ಕೀ ತೊಗೊಂಡೋದ. ಅನಿಕಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಮ್ಮಮ್ಮ, ಈ ಟೈಮ್ ಎಷ್ಟಾಯ್ತು ನೋಡಿ. ಇಷ್ಟೊತ್ತಲ್ಲಿ ಋಷಿ ಆ ಹಳ್ಳಿ ಗುಗ್ಗುನ ಶೂ ಅಂಗಡಿ ಕರ್ಕೊಂಡು ಹೋಗಿದನಮ್ಮಮ್ಮ. ಅದಕ್ಕೆ ಇಷ್ಟೊಂದು ಟೆನ್ಷನ್ನಾ? ಏನಾಯ್ತು ನಿನಗೆ? ಅಯ್ಯೋ ಸರ್, ಏನಾಯ್ತು ಕಮಲಿ ಅವರೇ? ಏನಾಯ್ತು ಸರ್? ನಾನು ಕೇಳಿದನ್ನು ವಾಪಸ್ ನನಗೆ ಕೇಳ್ತೀರಲ್ಲ. ಅಯ್ಯೋ ಸರ್, ಏನ್ ಮಾಡ್ತಿದ್ದೀರಿ? ನಿಮ್ಗೇನಾಯ್ತು ಅಂದೆ. ಮನ್ಸಿಗೆ ನೋವಾಯ್ತು. ಈಗ ನೀವು ಎದ್ದಿದ್ದಕ್ಕಲ್ಲ, ನಾನು ಕೊಡ್ಸಿದ ಶೂ ಹಾಳಾಯ್ತು ಅಂತ ಅಳ್ತಿದ್ರಲ್ಲ, ಅದನ್ನ ನೋಡಿ. ನನ್ನ ಮನ್ಸಿಗೆ ನೋವಾಗಬಾರ್ದು ಅಂತಂದರೆ ನನ್ನ ಕಮಲಿ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು. ಒಂದು ಪೇರ್ ಶೂ ಹಾಳಾಗಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ರಿ. ಅದಕ್ಕೆ ನಿಮಗೋಸ್ಕರ ಇಡೀ ಶಾಪ್ನೇ ಅರೇಂಜ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದರೂ ಎಷ್ಟು ಬೇಕಾದರೂ ತಗೋಬೋದು. ಎಲ್ಲ ನಿಮಗೆ. ಯಾಕೇನು ಮಾತಾಡ್ತಿಲ್ಲ ಕಮಲಿ ಅವರೇ? ಈ ಪ್ರೀತಿಗೆ ಮೌನ ಬಿಟ್ರೆ ನಂತವ ಬೇರೆ ಯಾವ ಮಾತು ಇಲ್ಲ ಸರ್.
ಅಂತ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸೆಲೆಕ್ಟ್ ಮಾಡಿ. ಸರ್, ನೀವು ನನ್ನ ಇಲ್ಲಿ ಕರ್ಕೊಂಬಂದಿದ್ದು ನನಗೋಸ್ಕರ ಈಟೆಲ್ಲ ಮಾಡಿರೋದು ನಂಗೆ ಸ್ಯಾನೆ ಇಷ್ಟ ಆಯ್ತು. ಇದಕ್ಕಿಂತ ಮುಂಚೆ ನನ್ನ ಬೇಸರ ಆಗಿದ್ದು, ಅಳ್ತಾ ಕುಂತಿದ್ದು ಚೆಂದಾಗಿರೋ ಸುಸರ್ದೋಗೈತೆ ಅಂತಲ್ಲ ಸರ್. ನೀವು ಕೊಟ್ಟಿರೋ ಸುಸರ್ದೋಗೈತೆ ಅಂತ